ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ತಮಿಳಿನ ಕ್ರೈಮ್ ಮತ್ತೆ ಐಸ್ಟ್ ಜಾನರ್ನ ಮೂವಿ ಆದಂತಹ ಗ್ಯಾಂಗರ್ಸ್ ನ ಎಕ್ಸ್ಪ್ಲೇನ್ ಮಾಡ್ತಿದೀವಿ. ಈ ಮೂವಿಯ ಶುರುವಿನಲ್ಲಿ ಒಂದು ಹುಡುಗಿ ಕಾಣೆಯಾಗ್ತಾಳೆ. ಅದನ್ನ ಇನ್ವೆಸ್ಟಿಗೇಟ್ ಮಾಡೋಕೆ ಒಬ್ಬ ಪೊಲೀಸ್ ಆಫೀಸರ್ ಮಫ್ತಿಲಿ ಬಂದು ಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಆ ಮಫ್ತಿಲಿ ಬಂದ ಪೊಲೀಸ್ ಯಾರು? ಕಿಡ್ನಾಪ್ ಆದ ಹುಡುಗಿ ಯಾರು? ಕಿಡ್ನಾಪ್ ಆಗಿದ್ದು ಯಾಕೆ? ಅದು ಬರೀ ಕಿಡ್ನಾಪ್ ಆಗಿತ್ತಾ ಅಥವಾ ಅದರ ಹಿಂದೆ ಬೇರೆ ಏನಾದ್ರೂ ಇತ್ತ? ಅಷ್ಟಕ್ಕೂ ಈ ಕ್ರೈಮ್ ಥ್ರಿಲ್ಲರ್ ಮೂವಿಲಿ ದುಡ್ಡು ಕೊಳ್ಳೆ ಹೊಡೆಯೋಕೆ ಪ್ಲಾನ್ ಹಾಕಿದ್ದು ಯಾರು? ಇದನ್ನೆಲ್ಲ ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ವಿಡಿಯೋ ಶುರು ಮಾಡೋ ಮುಂಚೆ ನೀವೇನಾದ್ರೂ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ವಿಡಿಯೋ ಪೂರ್ತಿ ನೋಡಿ, ಕಂಟೆಂಟ್ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇ ಸೀನಲ್ಲಿ ಒಬ್ಬ MLA ಮಲೈ ಅರಸನ್ ಅನ್ನೋ ಒಬ್ಬ ವ್ಯಕ್ತಿಯ ಅಣ್ಣನ 3ನೇ ವರ್ಷದ ತಿಥಿ ಕಾರ್ಯಕ್ಕೆ ಬಂದಿರ್ತಾನೆ. ಮಲೈ ಅರಸನ್ ಮನೆಯಲ್ಲಿ ತಾಯಮ್ಮ ಅನ್ನೋ ಒಬ್ಬಳು ಹೆಂಗಸು ಕೆಲಸ ಮಾಡ್ತಾ ಇರ್ತಾಳೆ. ತಾಯಮ್ಮನಿಗೆ ಒಬ್ಬಳು ಮಗಳು ಇರ್ತಾಳೆ. ಆ ಹುಡುಗಿ ಹೆಸರು ರಮ್ಯಾ. ರಮ್ಯಾ ಓದೋದ್ರಲ್ಲಿ ಟಾಪರ್ ಆಗಿರ್ತಾಳೆ. ಅದೇ ದಿನ ರಮ್ಯಾ ಸ್ಕೂಲಲ್ಲಿ ಭಾಷಣ ಸ್ಪರ್ಧೆ ಇರುತ್ತೆ. ಪ್ರತಿ ವರ್ಷ ರಮ್ಯಾನೇ ಭಾಷಣ ಗೆಲ್ತಿರ್ತಾಳೆ. ಅದಕ್ಕೆ ಒಂದ್ ಹುಡುಗಿ ರಮ್ಯಾಗೆ ಈ ಸಲ ನಾನೇ ಭಾಷಣ ಗೆಲ್ಲೋದು ಅಂತ ಅವಳ ಹತ್ರ ಇರೋ ವಾಚ್ನ ಚಾಲೆಂಜ್ಗೆ ಇಡ್ತಾಳೆ. ಆದ್ರೆ ರಮ್ಯಾ ಏನು ಮಾತಾಡಲ್ಲ, ಯಾಕಂದ್ರೆ ರಮ್ಯಾ ಚಾಲೆಂಜ್ ಮಾಡೋಕೆ ಅವಳ ಹತ್ರ ವಾಚೇ ಇರಲ್ಲ. ಅದನ್ನ ನೋಡಿದ ಸುಜಿತಾ ಅನ್ನೋ ಟೀಚರ್ ಅವಳ ವಾಚ್ನ ರಮ್ಯಾಗೆ ಕೊಟ್ಟು ಮೋಟಿವೇಟ್ ಮಾಡ್ತಾಳೆ. ಸುಜಿತಾನೇ ಈ ಕಥೆಯ ನಾಯಕಿ. ಕಡೆಗೆ ರಮ್ಯಾ ಭಾಷಣ ಮಾಡಿ ಕಾಂಪಿಟೇಷನ್ ಗೆಲ್ತಾಳೆ. ಒಂದಿನ ಸುಜಿತಾ ಎಕೆಎ ಸೂಜಿ ಅವಳ ಮನೆಯಲ್ಲಿ ರಮ್ಯಾ ಮುಂದೆ ಓದೋಕೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ ಅದು ಅಪ್ರೂವ್ ಆಗಿರೋ ಸರ್ಟಿಫಿಕೇಟ್ ನೋಡುವಾಗ ರಮ್ಯಾ ತಾಯಿ ಬಂದು ರಮ್ಯಾ ಕಾಣಿಸ್ತಾ ಇಲ್ಲ ಅಂತ ಸೂಜಿಗೆ ಹೇಳ್ತಾಳೆ. ಸೂಜಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ರು ಅದರಿಂದ ಏನು ಯೂಸ್ ಆಗಲ್ಲ. ಅದಕ್ಕೆ ಸೂಜಿ ಪೊಲೀಸ್ ಕಮಿಷನರ್ಗೆ ಒಂದು ಲೆಟರ್ ಬರೀತಾಳೆ. ಅದ್ರಲ್ಲಿ ಸೂಜಿ, ನಮ್ಮೂರಲ್ಲಿ ರಮ್ಯಾ ಅನ್ನೋ ಹುಡುಗಿ ಕಾಣಿಸ್ತಿಲ್ಲ, ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ರೆ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇಲ್ಲ. ಇದಕ್ಕೆಲ್ಲ ನಮ್ಮೂರಲ್ಲಿ ಇರೋ ಸ್ಕೂಲ್ ಚೇರ್ಮನ್ ಮಲೈ ಅರಸನ್ ಮತ್ತೆ ಅವನಣ್ಣ ಕೊಟ್ಟೈ ಅರಸನ್ನೇ ಕಾರಣ. ಅವರು ಊರಲ್ಲಿ ನೀರಿನ ಫ್ಯಾಕ್ಟರಿ ಅಂತ ಹೇಳ್ಕೊಂಡು ಅಲ್ಲಿ ಸಾರಾಯಿ ರೆಡಿ ಮಾಡ್ತಾ ಇದ್ದಾರೆ, ಅದನ್ನ ಕೇಳೋರು ಯಾರು ಇಲ್ಲ ಅಂತ ಬರ್ತಿರ್ತಾಳೆ. ಇದನ್ನ ನೋಡಿದ ಕಮಿಷನರ್ ಒಬ್ಬ ಪೊಲೀಸ್ ಆಫೀಸರ್ಗೆ ಮಫ್ತಿಲಿ ಹೋಗಿ ಆ ಊರಲ್ಲಿ ಸ್ಕೂಲ್ ಟೀಚರ್ ಆಗಿ ಜಾಯ್ನ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋಕೆ ಹೇಳ್ತಾನೆ. ಮಾರನೇ ದಿನ ಊರಿಗೆ ಬಂದ ಒಂದು ಬಸ್ಗೆ ಸೂಜಿ ರಮ್ಯಾ ಮಿಸ್ಸಿಂಗ್ ಪೋಸ್ಟರ್ ಆಗ್ತಾ ಇರ್ತಾಳೆ. ಅದೇ ಬಸ್ಸಲ್ಲಿ ನಮ್ಮ ಕಥೆಯ ನಾಯಕ ಸರವಣಂ ಕೂಡ ಊರಿಗೆ ಬರ್ತಾನೆ. ಊರಿಗೆ ಬಂದ ಸರವಣ ಸೂಜಿ ಹತ್ರ ಹೋಗಿ ಸ್ಕೂಲ್ ಎಲ್ಲಿದೆ ಅಂತ ಕೇಳ್ತಾನೆ. ಸೂಜಿನೇ ಸರವಣನ ಸ್ಕೂಲ್ಗೆ ಕರ್ಕೊಂಡು ಹೋಗ್ತಾಳೆ. ಸ್ಕೂಲಲ್ಲಿ ಸರವಣ PT ಟೀಚರ್ ಆಗಿ ಕೆಲಸಕ್ಕೆ ಸೇರ್ಕೋತಾನೆ. ಆದ್ರೆ ಸ್ಕೂಲಲ್ಲಿ ಆಲ್ರೆಡಿ ಸಿಂಗಾರಂ ಅನ್ನೋ ಒಬ್ಬ PT ಟೀಚರ್ ಇರ್ತಾನೆ. ಅದಕ್ಕೆ ಪ್ರಿನ್ಸಿಪಲ್ 3 ತಿಂಗಳಲ್ಲಿ ಸ್ಪೋರ್ಟ್ಸ್ ಡೇ ಬರುತ್ತೆ, ಅದ್ರಲ್ಲಿ ಯಾರು ಚೆನ್ನಾಗಿ ಗೇಮ್ ಆಡಿಸ್ತಿರೋ ಅವ್ರನ್ನ ಪರ್ಮನೆಂಟ್ ಆಗಿ ಕೆಲಸಕ್ಕೆ ಇಟ್ಕೋತೀವಿ ಅಂತ ಹೇಳ್ತಾರೆ. ಈ ಕಡೆ ಸ್ಕೂಲಲ್ಲಿ ಮಲೈ ಅರಸನ್ನ ಸತ್ತೋಗಿರೋ ಅಣ್ಣನ ಮಗ ಮುತ್ತು ಓದ್ತಾ ಇರ್ತಾನೆ. ಅವನ ಜೊತೆ ಇಬ್ರು ಫ್ರೆಂಡ್ಸ್ ಕೂಡ ಇರ್ತಾರೆ. ಮುತ್ತು ಫ್ರೆಂಡ್ಸ್ ಒಬ್ಬ ಸರ್ಗೆ ಕಾಲ್ ಅಡ್ಡ ಕೊಟ್ಟು ಬೀಳಿಸ್ಬಿಡ್ತಾನೆ. ಅದನ್ನ ನೋಡಿ ಸೂಜಿ ಮುತ್ತು ಫ್ರೆಂಡ್ಸ್ಗೆ ಬೈಯೋಕೆ ಹೋದಾಗ ಮುತ್ತು ಫ್ರೆಂಡ್ಸ್ ಸೂಜಿಗೆ ಬೈತಾ ಇರ್ತಾರೆ. ಅದನ್ನ ನೋಡಿ ಮುತ್ತು ಅವ್ರನ್ನ ಸುಮ್ನಿರ್ಸಿ ಸೂಜಿ ಹತ್ರ ಕ್ಷಮೆ ಕೇಳ್ತಾನೆ. ಇದ್ರಿಂದ ನಮ್ಗೆ ಮುತ್ತು ಒಳ್ಳೆಯವನಂತ ಗೊತ್ತಾಗುತ್ತೆ. ಇವಾಗ ಅವರು ಕಾಲ್ ಕೊಟ್ಟು ಬೀಳ್ಸಿದ್ದ ಸರ್ ಕೂಡ ಹೊಸದಾಗಿ ಮ್ಯಾಥ್ಸ್ ಟೀಚ್ ಮಾಡೋಕೆ ಸೇರ್ಕೊಂಡಿರ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ನಮಗೆ ಸಿಂಗಾರಂನ ತೋರಿಸ್ತಾರೆ. ಅವನು ಒಬ್ಬ ಕಾಮಿಡಿ ಪೀಸ್. ಸರವಣ ಹೊಸದಾಗಿ PT ಕೆಲಸಕ್ಕೆ ಜಾಯ್ನ್ ಆಗಿರೋದು ಗೊತ್ತಾಗಿ ಸಿಂಗಾರ ಸರವಣಂಗೆ ಫುಟ್ಬಾಲ್ ಗೋಲ್ ಮಾಡೋಕೆ ಚಾಲೆಂಜ್ ಮಾಡ್ತಾನೆ. ಸರವಣ ಮಾಡಿದ ಗೋಲ್ಗೆ ಬಾಲ್ ಜೊತೆ ಸಿಂಗಾರ ಕೂಡ ಗೋಲ್ ಆಗೋಗ್ತಾನೆ. ಆಮೇಲೆ ಸಿಂಗಾರ ಸೂಜಿನ ನೋಡಿ ಅವಳನ್ನ ಬೀಳಿಸ್ಕೋಬೇಕು ಅಂತ ಸೂಜಿನ ಇಂಪ್ರೆಸ್ ಮಾಡೋಕೆ ಅವನು ಕೂಡ ಗೋಲ್ ಮಾಡೋಕೆ ಹೋಗ್ತಾನೆ. ಆದ್ರೆ ಬಾಲ್ ಹೋಗಿ ಮ್ಯಾಥ್ಸ್ ಸರ್ ತಲೆಗೆ ಹೊಡೆಯುತ್ತೆ. ಅದನ್ನ ನೋಡಿ ಎಲ್ಲ ಟೀಚರ್ ಮ್ಯಾಥ್ಸ್ ಸರ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಹಾಸ್ಪಿಟಲ್ ಗೋಡೆ ಮೇಲೆ ಸೂಜಿ ರಮ್ಯಾ ಮಿಸ್ಸಿಂಗ್ ಪೋಸ್ಟರ್ ಹಾಕಿದ್ರೆ ಅದ್ರ ಮೇಲೆ ಅಮಲ್ ದಾಸ್ ಅನ್ನೋನು ಮಲೈ ಅರಸನ್ ಪೋಸ್ಟರ್ನ ಹಾಕಿರ್ತಾನೆ. ಅದನ್ನ ನೋಡಿ ಸೂಜಿ ಅಮಲ್ ದಾಸ್ ಹಾಕಿದ್ದ ಫೋಟೋ ಎಲ್ಲ ಕಿತ್ತಾಕ್ಬಿಡ್ತಾಳೆ. ಅದನ್ನ ನೋಡಿ ಅಮಲ್ ದಾಸ್ ಸೂಜಿಗೆ ಬೈಯೋಕೆ ಬಂದಾಗ ಸೂಜಿ ಚಪ್ಪಲಿಲಿ ಅಮಲ್ ದಾಸ್ಗೆ ಹೊಡೆದ್ಬಿಡ್ತಾಳೆ. ಸೂಜಿ ಜೊತೆ ಸಿಂಗಾರ ಕೂಡ ಇರ್ತಾನೆ. ಅವಾಗ ಅಮಲ್ ದಾಸ್ ಚಾಕು ತೆಗಿತಾನೆ. ಅಷ್ಟರಲ್ಲಿ ಪೊಲೀಸರು ಬಂದು ಅಮಲ್ ದಾಸ್ನ ಅಲ್ಲಿಂದ ಕಳಿಸ್ತಾರೆ. ಸೂಜಿ ಅಮಲ್ ದಾಸ್ಗೆ ನಿನ್ಗಷ್ಟೇ ಅಲ್ಲ, ಮಲೈ ಅರಸನ್ ಬಂದ್ರು ಅವನಿಗೂ ಚಪ್ಪಲಿಲಿ ಹೊಡಿತೀನಿ ಅಂತ ಹೇಳ್ಬಿಡ್ತಾಳೆ. ಇವಾಗ ನಮ್ಗೆ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಕಾಣೆಯಾಗಿರೋ ರಮ್ಯಾ ತಾಯಿ ರಮ್ಯಾನ ಮುಂದೆ ಓದ್ಸೋಕೆ ಆಗಲ್ಲ ಅಂತ ಸೂಜಿ ಹತ್ರ ಬಂದು ರಮ್ಯಾನ 10ನೇ ತರಗತಿಯಲ್ಲಿ ಫೇಲ್ ಮಾಡೋಕೆ ಹೇಳಿರ್ತಾಳೆ. ಅದಕ್ಕೆ ಸೂಜಿ ರಮ್ಯಾಗೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರ್ತಾಳೆ. ಅದು ಅಪ್ರೂವ್ ಕೂಡ ಆಗಿರುತ್ತೆ. ಆದ್ರೆ ಅಷ್ಟರಲ್ಲಿ ರಮ್ಯಾ ಕಾಣೆಯಾಗಿರ್ತಾಳೆ. ಇದನ್ನೆಲ್ಲ ನೆನ್ಪು ಮಾಡ್ಕೊಂಡು ಸೂಜಿ ಬೇಜಾರಾಗ್ತಾ ಇರ್ತಾಳೆ. ಅವತ್ ರಾತ್ರಿ ಸಿಂಗಾರ ಸೂಜಿ ತಾತನ ಜೊತೆ ಎಣ್ಣೆ ಹೊಡಿತಾ ಕೂತಿರ್ತಾನೆ. ಅದು ಟೀಚರ್ಸ್ ಕ್ವಾರ್ಟರ್ಸ್ ಅಲ್ಲಿ. ಅಲ್ಲಿ ಸಿಂಗಾರ ಸುಮ್ನೆ ಇರದೆ ಸೂಜಿನ ಪಟಾಯಿಸೋಕೆ ಹಾಡು ಹೇಳ್ತಾ ಇರ್ತಾನೆ. ಅದನ್ನ ಕೇಳೋಕೆ ಆಗದೆ ಸೂಜಿ ಮೇಲಿಂದ ಒಂದು ಬಕೆಟ್ ನೀರ್ನ ಹಾಕ್ತಾಳೆ.
ಆದ್ರೆ ಅದು ಮಿಸ್ ಆಗಿ ಅಲ್ಲಿಗೆ ಬಂದ ಸರವಣನ ಮೇಲೆ ಬೀಳುತ್ತೆ. ಸರವಣ ಅಲ್ಲಿಗೆ ಅವನಿರೋ ಜಾಗದ ಕೀ ಇಸ್ಕೊಳ್ಳೋಕೆ ಬಂದಿರ್ತಾನೆ. ಮಾರನೇ ದಿನ ಸ್ಕೂಲ್ ವಾಶ್ರೂಮ್ ಪಕ್ಕ ಸರವಣಗೆ ಯಾರೋ ಸೇದಿರೋ ಸಿಗರೇಟ್ ಸಿಗುತ್ತೆ. ಆ ಸಿಗರೇಟ್ಗೆ ಗಾಂಜಾ ಕೂಡ ಮಿಕ್ಸ್ ಆಗಿರುತ್ತೆ. ಅದನ್ನ ನೋಡಿ ಸರವಣ ಮತ್ತೆ ಮ್ಯಾಥ್ಸ್ ಟೀಚರ್ ಹೋಗಿ ಎಲ್ಲಾ ಹುಡುಗರ ಬ್ಯಾಗ್ ಚೆಕ್ ಮಾಡ್ತಾರೆ. ಅವಾಗ ಮುತ್ತುವಿನ ಫ್ರೆಂಡ್ಸ್ ಹುಡುಗಿ ಬ್ಯಾಗ್ಗೆ ಸಿಗರೇಟ್ ಪ್ಯಾಕ್ ಹಾಕಿ ತಪ್ಪಿಸ್ಕೊಂಡ್ ಬಿಡ್ತಾರೆ. ಅವತ್ತೇ ಸ್ಕೂಲ್ಗೆ ಚೇರ್ಮನ್ ಆಗಿದ್ದ ಮಲೈ ಅರಸನ್ ಬಂದು ಸೂಜಿಗೆ ಮಲೈ ಅರಸನ್ಗೂ ಚಪ್ಪಲಿ ಇಲ್ಲಿ ಹೊಡಿತೀನಿ ಅಂದಿದ್ದಕ್ಕೆ ಬೈದು ಎಲ್ಲರ ಮುಂದೆ ಸೂಜಿ ಸೀರೆಗೆ ಕೈ ಹಾಕ್ತಾನೆ. ಅಷ್ಟರಲ್ಲಿ ಮುತ್ತು ಬಂದು ಅದನ್ನ ಬಿಡಿಸಿ ಅವನ್ ಚಿಕ್ಕಪ್ಪನ ಅಲ್ಲಿಂದ ಕಳಿಸ್ತಾನೆ. ಇದನ್ನ ಸರವಣ ಕಿಟಕಿಯಿಂದ ನೋಡ್ತಾನೆ. ಅದೇ ದಿನ ರಾತ್ರಿ ಸಿಂಗಾರ ಮತ್ತೆ ಸೂಜಿಯ ತಾತ ಒಂದು ಪಬ್ಬಲ್ಲಿ ಇರ್ತಾರೆ. ಅಲ್ಲಿಗೆ ಮಲೈ ಅರಸನ್ ಕೂಡ ಬರ್ತಾನೆ. ಅವನ್ ನೋಡಿ ಎಣ್ಣೆ ಹೊಡೆದಿದ್ದ ಸೂಜಿ ತಾತ ಮಲೈಗೆ ಬೈತಾ ಇರ್ತಾನೆ. ಅವಾಗ ಸಿಂಗಾರಂ ಅಲ್ಲೇ ಇದ್ದ ಒಂದು ಕೆಂಪು ಬಟ್ಟೆನ ಮುಖಕ್ಕೆ ಕಟ್ಕೊಂಡು ವಾಶ್ರೂಮ್ಗೆ ಹೋಗ್ಬಿಡ್ತಾನೆ. ಅದ್ನ ಆ ಪಬ್ ಓನರ್ ನೋಡ್ತಾನೆ. ಅದೇ ಟೈಮ್ಗೆ ಅಲ್ಲಿಗೆ ಸರವಣ ಬಂದು ಅವನು ಕೂಡ ಮುಖಕ್ಕೆ ಕೆಂಪು ಬಟ್ಟೆ ಕಟ್ಕೊಂಡು ಮಲೈ ಅರಸನ್ಗೆ ಮತ್ತೆ ಅವನ ಕಡೆಯವರಿಗೆ ಚೆನ್ನಾಗಿ ಹೊಡಿತಾನೆ. ಅಲ್ಲಿಗೆ ಸೂಜಿ ಕೂಡ ಅವಳ ತಾತನ್ನ ಕರ್ಕೊಂಡು ಹೋಗೋಕೆ ಬಂದಾಗ ಸರವಣ ಮುಖಕ್ಕೆ ಬಟ್ಟೆ ಕಟ್ಕೊಂಡು ಮಲೈ ಅರಸನ್ಗೆ ಹೊಡಿತಾ ಇರೋದನ್ನ ನೋಡಿ ಇಂಪ್ರೆಸ್ ಆಗೋಗ್ತಾಳೆ. ಎಲ್ಲ ಅಲ್ಲಿಂದ ಹೋದ್ಮೇಲೆ ವಾಶ್ರೂಮ್ ಇಂದ ಈಚೆ ಬಂದ ಸಿಂಗಾರ ಸೂಜಿನ ಇಂಪ್ರೆಸ್ ಮಾಡೋಕೆ ಮಲೈ ಅರಸನ್ನ ಅವನೇ ಹೊಡೆದಿರೋ ರೀತಿ ಫೋಟೋ ತೆಗೆದು ಸೂಜಿಗೆ ವಾಟ್ಸಪ್ ಅಲ್ಲಿ ಶೇರ್ ಮಾಡ್ತಾನೆ. ಮಾರನೇ ದಿನ ಸ್ಕೂಲ್ ಅಲ್ಲಿ ಸರವಣ ವಾಲಿಬಾಲ್ ಆಡೋದನ್ನ ನೋಡಿದ ಸೂಜಿಗೆ ಮಲೈ ಅರಸನ್ಗೆ ಹೊಡೆದಿದ್ದು ಸರವಣನೇ ಮತ್ತೆ ಅವನೇ ಮಫ್ತಿಲಿ ಬಂದಿರೋ ಪೊಲೀಸ್ ಅಂತ ಗೊತ್ತಾಗುತ್ತೆ. ಈ ಕಡೆ ಸಿಂಗಾರ ಸೂಜಿಗೆ ಫೋಟೋ ಕಳಿಸೋಕೆ ಹೋಗಿ ಎಲ್ಲರಿಗೂ ಆ ಫೋಟೋಸ್ನ ಶೇರ್ ಮಾಡ್ಬಿಟ್ಟಿರ್ತಾನೆ. ಅದಕ್ಕೆ ಅಮಲ್ ದಾಸ್ ಬಂದು ಸಿಂಗಾರನ ಎತ್ಕೊಂಡು ಹಾಸ್ಪಿಟಲ್ ಅಲ್ಲಿ ಇದ್ದ ಮಲೈ ಅರಸನ್ ಬಳಿಗೆ ಕರ್ಕೊಂಡು ಹೋಗ್ತಾನೆ. ಮಲೈ ಅರಸನ್ಗೆ ಸಿಂಗಾರನ ನೋಡಿ ಅವನ್ನೆಲ್ಲ ಅವರಿಗೆಲ್ಲ ಹೊಡೆದಿರೋದು ಅಂತ ಗೊತ್ತಾಗಿ ಬಿಟ್ ಕಳಿಸ್ತಾನೆ. ಸಿಂಗಾರ ಹಾಸ್ಪಿಟಲ್ ಇಂದ ಬಂದ್ಮೇಲೆ ಬಾರ್ ಓನರ್ ಬಂದು ಬಾರ್ ಹಾಲ್ ಮಾಡಿದ್ಕೆ 7 ಲಕ್ಷ ಕೊಡು ಅಂತ ಕೇಳ್ತಾನೆ. ಅಲ್ಲಿ ಸೂಜಿ ಇದ್ದ ಕಾರಣ ಸಿಂಗಾರ ಅವನೆಲ್ಲ ಮಲೈಗೆ ಹೊಡೆದಿದ್ದು ಅಂತ ಹೇಳೋಕೆ ಆಗದೆ ದುಡ್ಡು ಕೊಡ್ತೀನಿ ಅಂತ ಹೇಳಿ ಕಳಿಸ್ತಾನೆ. ಈ ಕಡೆ ಸ್ಕೂಲಲ್ಲಿ ಸ್ಕೂಲ್ ಮಕ್ಕಳೆಲ್ಲ ಬರೀ ಕಾಲಲ್ಲಿ ಗೇಮ್ಸ್ ಆಡ್ತಾ ಇರೋದನ್ನ ನೋಡಿದ್ದ ಸರವಣಂ ಒಂದು ಶೂ ಕಂಪನಿಯಿಂದ ಮಕ್ಕಳಿಗೆಲ್ಲ ಶೂನ ಸ್ಪಾನ್ಸರ್ ಮಾಡಿಸಿರ್ತಾನೆ. ಇದರಿಂದ ಮಕ್ಕಳೆಲ್ಲ ಖುಷಿಯಾಗಿರ್ತಾರೆ. ಒಂದಿನ ಇದ್ದಕ್ಕಿದ್ದ ಹಾಗೆ ಒಂದು ಹುಡುಗ ಸ್ಕೂಲ್ ಮೇಲಿಂದ ಬಿದ್ದೋಗ್ತಾನೆ. ಆ ಹುಡುಗನ್ನ ಎಲ್ರೂ ಸೇರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಹುಡುಗ ಹೇಗೋ ಬದುಕೋತಾನೆ. ಅಲ್ಲಿಗೆ ಇನ್ನೊಬ್ಬ ಹುಡುಗ ಬಂದು ಒಂದು ವಿಷಯ ಹೇಳ್ತಾನೆ. ಅದೇನಂದ್ರೆ ಕೊಟ್ಟ ಎರಸನ್ ಸೀಕ್ರೆಟ್ ಆಗಿ ಸ್ಪಿರಿಟ್ ರೆಡಿ ಮಾಡಿ ಅದನ್ನ ನೀರ್ ಕುಡಿಯೋ ಬಾಟಲಿಯಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾ ಇರ್ತಾನೆ. ಆದ್ರೆ ಮಿಸ್ ಆಗಿ ನೀರು ಅನ್ಕೊಂಡು ಸ್ಪಿರಿಟ್ ಇದ್ದ ಬಾಟಲಿನ ತಂದು ಸ್ಕೂಲಲ್ಲಿ ಇಟ್ಬಿಟ್ಟಿರ್ತಾರೆ. ಅದನ್ನ ಆ ಹುಡುಗ ಕುಡಿದ್ ಬಿಡ್ತಾನೆ. ಅದನ್ನ ನೋಡಿ ಕೊಟ್ಟೈ ಕಡೆ ಅವನು ಆ ಹುಡುಗನ್ನ ಬಿಲ್ಡಿಂಗ್ ಮೇಲಿಂದ ಕೆಳಗೆ ಹಾಕಿರ್ತಾನೆ. ಇದನ್ನೆಲ್ಲ ಕೇಳಿ ಸೂಜಿ ಕಂಪ್ಲೇಂಟ್ ಕೊಡೋಕೆ ಹೋಗೋಣ ಅಂದಾಗ ಅಲ್ಲಿಗೆ ಬಿಲ್ಡಿಂಗ್ ಇಂದ ಬಿದ್ದಿದ್ದ ಹುಡುಗನ ತಂದೆ ತಾಯಿ ಬಂದು ಹುಡುಗ ಮೂರ್ಛೆ ತಪ್ಪಿ ಬಿದ್ದಿರೋದು ಕಂಪ್ಲೇಂಟ್ ಎಲ್ಲ ಬೇಡ ಅಂತ ಹೇಳ್ತಾರೆ. ಹಾಗೆ ಹೇಳೋ ಹಾಗೆ ಕೊಟ್ಟಯ್ಯೇ ಮಾಡಿರ್ತಾನೆ. ಮಾರನೇ ದಿನ ಊರಲ್ಲಿ ಜಾತ್ರೆ ಇರುತ್ತೆ. ಅವತ್ತು ಸರವಣ ವೇಷ ಹಾಕೊಂಡು ಕೊಟ್ಟೈನ ಫ್ಯಾಕ್ಟರಿಗೆ ಹೋಗಿ ಎಲ್ಲರಿಗೂ ಚೆನ್ನಾಗಿ ಹೊಡೆದು ಫ್ಯಾಕ್ಟರಿಗೆ ಬೆಂಕಿ ಇಟ್ಟು ಬರ್ತಾನೆ. ಆದ್ರೆ ಕೊಟ್ಟೈ ಕಡೆಯವರು ಸಿಂಗಾರನ ಎತ್ತಾಕೊಂಡು ಹೋಗ್ತಾರೆ. ಯಾಕೆ ಅಂದ್ರೆ ಸಿಂಗಾರ ಆ ಬಾರ್ ಓನರ್ ಇಂದ ತಪ್ಪಿಸ್ಕೊಳ್ಳೋಕೆ ಅವನು ಕೂಡ ಸರವಣ ರೀತಿನೇ ವೇಷ ಹಾಕೊಂಡಿರ್ತಾನೆ. ಆದ್ರೆ ಬಾರ್ ಓನರ್ ಇಂದ ತಪ್ಪಿಸ್ಕೊಳ್ಳೋಕೆ ಬಾರ್ ಓನರ್ ತಗೊಂಡಿದ್ದ ಹೊಸ ಲಾರಿಗೆ ಹತ್ಬಿಡ್ತಾನೆ. ಬಾರ್ ಓನರ್ ಲಾರಿ ತಗೊಂಡು ಫ್ಯಾಕ್ಟರಿ ಹತ್ರ ಹೋಗ್ತಾನೆ. ಅಲ್ಲಿ ಸರವಣ ಫ್ಯಾಕ್ಟರಿಗೆ ಬೆಂಕಿ ಇಟ್ಟ ಮೇಲೆ ಒಂದು ಬಾಟ್ಲಿಗೆ ಬೆಂಕಿ ಇಟ್ಟು ಅದನ್ನ ಸಿಂಗಾರನ ಕಡೆ ಎಸಿತಾನೆ. ಸಿಂಗಾರ ಪಾಪ ಬಾರ್ ಓನರ್ ಲಾರಿ ಮೇಲೆ ಎಸ್ತು ಲಾರಿನ ಬ್ಲಾಸ್ಟ್ ಮಾಡ್ಬಿಡ್ತಾನೆ. ಆದ್ರಿಂದ ಫ್ಯಾಕ್ಟರಿನ ಬ್ಲಾಸ್ಟ್ ಮಾಡಿರೋದು ಸಿಂಗಾರ ಅಂತ ಅವನ್ನ ಎತ್ತಾಕೊಂಡ್ ಬಂದಿರ್ತಾರೆ. ಆದ್ರೆ ಮಲೆಗೆ ಗೊತ್ತಿರುತ್ತೆ ಸಿಂಗಾರ ಅದನ್ನೆಲ್ಲ ಮಾಡೋಕೆ ಸಾಧ್ಯ ಇಲ್ಲ ಅಂತ. ಅದಕ್ಕೆ ಮತ್ತೆ ಸಿಂಗಾರನ ಬಿಟ್ಟು ಕಳಿಸ್ತಾರೆ. ಆದ್ರೆ ಸಿಂಗಾರನ ಹಿಂದೆ ಬಾರ್ ಓನರ್ 7 ಲಕ್ಷದ ಜೊತೆಗೆ ಲಾರಿ ದುಡ್ಡು 15 ಲಕ್ಷ ಬೇಕು ಅಂತ ಬರ್ತಾನೆ. ಅವಾಗ ಸಿಂಗಾರನ ಹತ್ರ ದುಡ್ಡಿಲ್ಲ ಅಂತ ಗೊತ್ತಾಗಿ ಬಾರ್ ಓನರ್ ಸಿಂಗಾರನಿಗೆ ಸ್ಕೂಲಲ್ಲಿ ಇರೋ ರಿಚ್ ಕಿಡ್ ನ ಕಿಡ್ನಾಪ್ ಮಾಡಿ ದುಡ್ಡು ಮಾಡೋಣ ಅಂತ ಹೇಳ್ತಾನೆ. ಸ್ಕೂಲಲ್ಲಿ ಇರೋ ರಿಚ್ ಕಿಡ್ ಅಂದ್ರೆ ಮಲೈ ಅರಸನ್ ಮತ್ತೆ ಕೊಟ್ಟೈ ಅರಸನ್ನ ಸತ್ತೋಗಿರೋ ಅಣ್ಣ ಮುಡಿ ಅರಸನ್ನ ಮಗ ಮುತ್ತು. ಅವನ್ನೇ ಕಿಡ್ನಾಪ್ ಮಾಡೋಣ ಅಂತ ಡಿಸೈಡ್ ಆಗ್ತಾರೆ. ಸ್ಕೂಲಲ್ಲಿ ಸಿಂಗಾರ ಮುತ್ತುನ ಕಿಡ್ನಾಪ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಆಗ್ತಿರಲ್ಲ. ಈ ಕಡೆ ಸೂಜಿ ಒಂದು ಹುಡುಗಿ ಕೈಯಲ್ಲಿ ಅವಳು ರಮ್ಯಾಗೆ ಕೊಟ್ಟಿದ್ದ ವಾಚ್ನ ನೋಡ್ತಾಳೆ. ಆ ಹುಡುಗಿಗೆ ಅದು ಅವಳ ತಂದೆ ಕೊಟ್ಟಿದ್ದು ಅಂತ ಗೊತ್ತಾಗಿ ಆ ವಿಷಯನ ಸೂಜಿ ಸರವಣಗೆ ಹೇಳೋಕೆ ಹೋಗುವಾಗ ಅಡ್ಡ ಮುತ್ತು ಸಿಗ್ತಾನೆ. ಮುತ್ತುಗೆ ಸೂಜಿ ಸರವಣ ಪೊಲೀಸ್ ಆಫೀಸರ್ ಅಂತ ಹೇಳ್ಬಿಡ್ತಾಳೆ. ಆಮೇಲೆ ಮುತ್ತು ಸೂಜಿಗೆ ಹೋಗಿ ಮೊದಲು ಆ ಹುಡುಗಿಯ ತಂದೆನ ಕೇಳೋಣ ಅಂತ ಹೇಳಿ ಕಾರಲ್ಲಿ ಆ ವಾಚ್ ಹಾಕೊಂಡಿದ್ದ ಹುಡುಗಿಯ ತಂದೆಯ ಶಾಪ್ ಕಡೆ ಹೋಗ್ತಿರ್ತಾರೆ. ಈ ಕಡೆ ಸರವಣಂಗೆ ವಾಶ್ರೂಮ್ ಪಕ್ಕದಿಂದ ಹೊಗೆ ಬರ್ತಾ ಇರೋದು ಕಾಣಿಸಿ ಅಲ್ಲಿ ಹೋಗಿ ನೋಡಿದ್ರೆ ಮುತ್ತು ಫ್ರೆಂಡ್ಸ್ ಸಿಗರೇಟ್ ಸೇರ್ತಾ ಇರ್ತಾರೆ. ಜೊತೆಗೆ ಸ್ಕೂಲ್ ವಾಶ್ರೂಮ್ ಅಲ್ಲಿ ಹುಡುಗಿಯರ ವಿಡಿಯೋ ಮಾಡಿ ಅದನ್ನ ನೋಡ್ತಾ ಇರ್ತಾರೆ.
ಇಲ್ಲಿ ಮುತ್ತು ಫ್ರೆಂಡ್ ಹೇಳೋದು ಅವರಿಗೆ ಗಾಂಜಾ ಹೊಡೆಯೋದು ಹೇಳ್ಕೊಟ್ಟಿದ್ದು ಮುತ್ತುನೇ, ಮತ್ತೆ ವಿಡಿಯೋ ಕೂಡ ಅವನೇ ಮಾಡಿದ್ದು ಅಂತ. ಜೊತೆಗೆ ಮುತ್ತು ಕಾಣೆ ಆಗಿರೋ ಹುಡುಗಿ ರಮ್ಯಾ ವಿಡಿಯೋ ಕೂಡ ಮಾಡಿರ್ತಾನೆ. ಅದ್ನ ಅವನು ಮನೆಯಲ್ಲಿ ನೋಡುವಾಗ ಮನೆ ಕೆಲಸದವಳ ಮಗಳಾಗಿದ್ದ ಕಾರಣ ರಮ್ಯಾ ಮುತ್ತು ಮನೆಗೆ ಬಂದಾಗ ಅವಳು ಮುತ್ತು ವಿಡಿಯೋ ನೋಡೋದ್ನ ನೋಡ್ಬಿಡ್ತಾಳೆ. ರಮ್ಯಾಗೆ ಮುತ್ತು ವಿಷಯ ಗೊತ್ತಾಯ್ತು ಅಂತ ಮುತ್ತು ಅವನ್ ಫ್ರೆಂಡ್ಸ್ ಜೊತೆ ಸೇರಿ ರಮ್ಯಾನ ಕಿಡ್ನಾಪ್ ಮಾಡಿ ಕೊಲೆ ಮಾಡ್ಬಿಟ್ಟಿರ್ತಾನೆ. ಈ ವಿಷಯ ತಿಳ್ಕೊಂಡ ಸರವಣಂಗೆ ಮುತ್ತು ಮತ್ತೆ ಸೂಜಿ ಒಟ್ಟಿಗೆ ಇರೋದು ಗೊತ್ತಾಗಿ ಸೂಜಿಗೆ ಕಾಲ್ ಮಾಡ್ತಾನೆ. ಆದ್ರೆ ಹಬ್ಬದ ಸೌಂಡಲ್ಲಿ ಸರವಣ ಹೇಳೋದು ಸೂಜಿಗೆ ಕೇಳಿಸಲ್ಲ. ಇವಾಗ ಮುತ್ತು ಮತ್ತೆ ಸೂಜಿ ಆ ವಾಚ್ ಹಾಕೊಂಡಿದ್ದ ಹುಡುಗಿಯ ತಂದೆಯ ಶಾಪ್ಗೆ ಹೋಗ್ತಾರೆ. ಅಲ್ಲಿ ಆ ವಾಚ್ ನ ಮುರುಗೇಶ ಅನ್ನೋ ವ್ಯಕ್ತಿ ಮಾರಿದ್ದು ಅಂತ ಗೊತ್ತಾಗುತ್ತೆ. ಅವಾಗ ಮುತ್ತು ಮುರುಗೇಶ ನಮ್ ಇಟ್ಟಿಗೆ ಫ್ಯಾಕ್ಟರಿಲಿ ವರ್ಕ್ ಮಾಡೋದು ಅಂತ ಹೇಳಿ ಸೂಜಿನ ಇಟ್ಟಿಗೆ ಫ್ಯಾಕ್ಟರಿಗೆ ಕರ್ಕೊಂಡು ಹೋಗ್ತಾನೆ. ಸರವಣ ಬೈಕ್ ತಗೊಂಡು ಅವನು ಕೂಡ ಸೂಜಿ ಮತ್ತೆ ಮುತ್ತು ಇಟ್ಟಿಗೆ ಫ್ಯಾಕ್ಟರಿಗೆ ಹೋಗಿದ್ದಾರೆ ಅಂತ ತಿಳ್ಕೊಂಡು ಇಟ್ಟಿಗೆ ಫ್ಯಾಕ್ಟರಿ ಕಡೆ ಹೋಗ್ತಾನೆ. ಇಟ್ಟಿಗೆ ಫ್ಯಾಕ್ಟರಿಲಿ ಮುತ್ತು ಅವನ ನಿಜವಾದ ಮುಖನ ಸೂಜಿಗೆ ತೋರಿಸ್ತಾನೆ. ರಮ್ಯಾನ ಕೊಂದು ಅವಳನ್ನ ಸುಟ್ಟಾಕಿರ್ತಾರೆ. ಆದ್ರೆ ವಾಚಿಂದ ಬರೋ ದುಡ್ಡಾಸೆಗೆ ಮುರುಗೇಶ ಅದ್ನ ಮಾರಿರ್ತಾನೆ. ಇದೆಲ್ಲ ಸೂಜಿಗೆ ಗೊತ್ತಾದ ಕಾರಣ ಸೂಜಿನ ಕೊಲೆ ಮಾಡೋಕೆ ಹೋಗ್ತಾರೆ. ಅಷ್ಟ್ರಲ್ಲಿ ಅಲ್ಲಿಗೆ ಸರವಣ ಬಂದು ಸೂಜಿನ ಕಾಪಾಡ್ತಾನೆ. ಮುತ್ತು ಮತ್ತೆ ಅವನ ಕಡೆಯವರಿಗೆ ಚೆನ್ನಾಗಿ ಹೊಡಿತಾನೆ. ಸರವಣ ಮುತ್ತುಗೆ ಹೊಡಿಬೇಕಾದ್ರೆ ಮುತ್ತು ಅವನ ತಂದೆಗೆ ಕಾಲ್ ಮಾಡ್ತಾನೆ. ಆದ್ರೆ ಇಷ್ಟು ದಿನದವರೆಗೂ ಮುತ್ತು ತಂದೆ ಸತ್ತೋಗಿದ್ದಾನೆ ಅಂತ ಎಲ್ರೂ ಅನ್ಕೊಂಡಿರ್ತಾರೆ. ಆದ್ರೆ ಮುತ್ತು ತಂದೆ ಬೇರೆ ದೇಶದಲ್ಲಿ ಇರ್ತಾನೆ. ಮುತ್ತು ಕಾಲ್ ಮಾಡಿ ಅಪ್ಪ ನನ್ಗೆ ಹೊಡಿತಿದ್ದಾರೆ, ಅವರು ನಮ್ಮ ಅಂತಾನೆ. ಅಷ್ಟರಲ್ಲಿ ಸರವಣ ಮುತ್ತುಗೆ ರಾಡಲ್ಲಿ ಹೊಡೆದ್ಬಿಡ್ತಾನೆ. ಅಲ್ಲಿಗೆ ಮುತ್ತುನ ಕಿಡ್ನಾಪ್ ಮಾಡ್ಬೇಕು ಅನ್ಕೊಂಡಿದ್ದ ಸಿಂಗಾರಂ ಮತ್ತೆ ಬಾರ್ ಓನರ್ ಬರ್ತಾರೆ. ಅವರು ಅಲ್ಲಿ ನಡೆದಿದ್ನೆಲ್ಲ ನೋಡ್ತಾರೆ. ಆಮೇಲೆ ಮುತ್ತು ಕೋಮಾಗೆ ಹೋಗ್ಬಿಡ್ತಾನೆ. ಮುತ್ತು ಜೊತೆ ಇದ್ದವರು ಸತ್ತೇ ಹೋಗ್ತಾರೆ. ಆದ್ರಿಂದ ಸರವಣ ಎಲ್ರಿಗೂ ಹೊಡೆದಿರೋದು ಅಂತ ಯಾರು ಹೇಳಲ್ಲ. ಆಸ್ಪತ್ರೆಗೆ ಬಂದು ಮಲೈ ಸೂಜಿನ ಅಲ್ಲಿ ಏನ್ ನಡೀತು ಅಂದಾಗ ಸೂಜಿ ಯಾರೋ ಮಾಸ್ಕ್ ಹಾಕೊಂಡ್ ಬಂದು ಹೊಡೆದ ಅಂತ ಸುಳ್ಳು ಹೇಳ್ತಾಳೆ. ಸಿಂಗಾರ ಮತ್ತೆ ಬಾರ್ ಓನರ್ ಅಂತೂ ಬಾಯೇ ಬಿಡಲ್ಲ. ಸರವಣ, ಬಾರ್ ಓನರ್, ಸಿಂಗಾರ ಆಸ್ಪತ್ರೆಯಿಂದ ಈಚೆ ಹೋಗುವಾಗ ಮುತ್ತುನ ತಂದೆ ಮುಡಿಯರಸನ್ ಅಲ್ಲಿಗೆ ಬರ್ತಾನೆ. ಅಲ್ಲಿ ಪೊಲೀಸ್ 3 ಜನ ಅಣ್ಣ ತಮ್ಮಂದಿರಿಗೆ ಯಾರೋ ಒಬ್ಬ ಪೊಲೀಸ್ ಮಫ್ತಿಲಿ ಬಂದಿದ್ದಾನೆ ಅಂತ ಇನ್ಫಾರ್ಮೇಶನ್ ಬಂದಿದೆ ಅಂತ ಹೇಳ್ತಾ ಇರ್ತಾನೆ. ಅದ್ನ ಸೂಜಿ ಕೇಳಿಸ್ಕೊತಾಳೆ. ಈ ಕಡೆ ಸರವಣ, ಸಿಂಗಾರ ಮತ್ತೆ ಬಾರ್ ಓನರ್ ಜೊತೆ ಮಾತಾಡುವಾಗ ಅದನ್ನೆಲ್ಲ ಮ್ಯಾಥ್ಸ್ ಟೀಚರ್ ಕೇಳಿಸ್ಕೊತಾ ಇರ್ತಾನೆ. ಅಲ್ಲಿಗೆ ಸೂಜಿ ಬಂದು ಸರವಣನಿಗೆ ನೀನು ಇಲ್ಲಿಂದ ಹೋಗ್ಬಿಡು, ಇಲ್ಲಿಗೆ ಮಫ್ತಿಲಿ ಪೊಲೀಸ್ ಬಂದಿರೋದು ಅವರಿಗೆ ಗೊತ್ತಾಗಿದೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಮ್ಯಾಥ್ಸ್ ಟೀಚರ್ ಶಾಕ್ ಆಗಿ ಇನ್ನೇನು ಅಲ್ಲೇ ಇದ್ದ ಹೊಳೆಗೆ ಬೀಳ್ಬೇಕು. ಅಷ್ಟೊತ್ತಿಗೆ ಸರವಣ ಮ್ಯಾಥ್ಸ್ ಟೀಚರ್ನ ಹಿಡ್ಕೋತಾನೆ. ಅವಾಗ ನಮ್ಗೆ ಗೊತ್ತಾಗುತ್ತೆ ಮಫ್ತಿಲಿ ಬಂದಿರೋ ಪೊಲೀಸ್ ಮ್ಯಾಥ್ಸ್ ಟೀಚರ್ ಸರವಣ ಅಲ್ಲ ಅಂತ. ಅದು ಎಲ್ಲರಿಗೂ ಗೊತ್ತಾಗಿ ಸರವಣ ಯಾಕೆ ಅಲ್ಲಿಗೆ ಬಂದಿರೋದು ಅಂತ ಕೇಳ್ತಾರೆ. ಅವಾಗ ಸರವಣ ಅವನ ಹೆಂಡತಿಗೋಸ್ಕರ ಬಂದಿರೋದಾಗಿ ಹೇಳಿ ಒಂದು ಫ್ಲಾಶ್ ಬ್ಯಾಕ್ ಹೇಳ್ತಾನೆ. ಸರವಣನ ಹೆಂಡತಿ ಮಾಧವಿ ನಾವು ಮೊದಲನೇ ಸೀನಲ್ಲಿ ನೋಡಿದ್ದ MLA ಬಳಿ ಕೆಲಸ ಮಾಡ್ತಾ ಇರ್ತಾಳೆ. ಅದೇ MLA ಬಳಿ ಮುಡಿಯರಸನ್ ಕೂಡ ಕೆಲಸ ಮಾಡ್ತಾ ಇರ್ತಾನೆ. ಸರವಣ ಮತ್ತೆ ಮಾಧವಿ ತುಂಬಾ ಖುಷಿಯಾಗಿರ್ತಾರೆ. ಸರವಣ ಮತ್ತೆ ಮಾಧವಿ ಆನಿವರ್ಸರಿ ದಿನ ಮಾಧವಿ ಪ್ರೆಗ್ನೆಂಟ್ ಅಂತ ಅವಳಿಗೆ ಗೊತ್ತಾಗುತ್ತೆ. ಅದೇ ದಿನ MLA 100 ಕೋಟಿನ ಡಿಸ್ಟ್ರಿಕ್ಟ್ ಸೆಕ್ರೆಟರಿಗೆ ಕೊಡೋಕೆ ಮುಡಿಯರಸನ್ ಜೊತೆ ಮಾಧವಿನ ಕಳಿಸ್ತಾನೆ. ಮಾಧವಿ ಹೋಗುವಾಗ ಸರವಣನಿಗೆ ಸಂಜೆ ದೇವಸ್ಥಾನದ ಹತ್ರ ಸಿಗು, ನಿನ್ಗೆ ಗಿಫ್ಟ್ ಕೊಡ್ತೀನಿ ಅಂತ ಮೆಸೇಜ್ ಆಗ್ತಾಳೆ. ಹಾಗೆ 100 ಕೋಟಿನ ಟ್ರಕ್ ಅಲ್ಲಿ ತಗೊಂಡು ಹೋಗುವಾಗ ಮುಡಿಯರಸನ್ 100 ಕೋಟಿನ ಮಾಧವಿ ಜೊತೆ ಸೇರ್ಕೊಂಡು ಕದಿಯೋಕೆ ಪ್ಲಾನ್ ಮಾಡ್ತಾನೆ. ಆದ್ರೆ ಮಾಧವಿ ಅದಕ್ಕೆ ಒಪ್ಕೊಳ್ಳಲ್ಲ. ಅವಾಗ ಮುಡಿಯರಸನ್ ಮೇನ್ ರೋಡ್ ಇಂದ ದೂರ ಹೋಗಿ ಟ್ರಕ್ ನಿಲ್ಲಿಸ್ತಾನೆ. ಅಲ್ಲಿ ಅವನು ಅವನ ತಮ್ಮಂದಿರ ಜೊತೆ ಸೇರ್ಕೊಂಡು ಮಾಧವಿನ ಹೊಡೆದು ಸಾಯಿಸೇ ಬಿಡ್ತಾರೆ. ಆಮೇಲೆ ಅವರೇ ಮಾಧವಿ ಬಾಡಿನ ಯಾರಿಗೂ ಸಿಗದೇ ಇರೋ ರೀತಿ ಸುಟ್ಟಾಕಿ ಮುಡಿಯರಸನ್ ರೀತಿನೇ ಕಾಣೋ ಇನ್ನೊಂದು ಬಾಡಿನ ತಂದು ಎಲ್ಲರಿಗೂ ಕಾಣೋ ಜಾಗದಲ್ಲಿ ಸುಟ್ಟಾಕ್ತಾರೆ. ಇದರಿಂದ MLA ಮಾಧವಿ ದುಡ್ಡೆತ್ಕೊಂಡು ಮುಡಿಯರಸನ್ನ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾಳೆ ಅಂತ ಅನ್ಕೋತಾನೆ. ಮಾಧವಿ ಸರವಣಗೆ ಗಿಫ್ಟ್ ಅಂತ ಮಾಡಿದ್ದ ಮೆಸೇಜ್ ನೋಡಿದ ಪೊಲೀಸರು ಅದು ದುಡ್ಡಿನ ಬಗ್ಗೆ ಅನ್ಕೊಂಡು ಸರವಣನ ಜೈಲಿಗೆ ಹಾಕಿ ಚಿತ್ರಹಿಂಸೆ ಕೊಡ್ತಾರೆ. ಇವಾಗ ಸರವಣನ ನಡವಳಿಕೆ ನೋಡಿ ಜೈಲಿಂದ ರಿಲೀಸ್ ಮಾಡಿರ್ತಾರೆ. ಅದಕ್ಕೆ ಸರವಣ ಇವಾಗ ರಿವೆಂಜ್ ತಗೊಳ್ಳೋಕೆ ಬಂದಿರ್ತಾನೆ. ಸರವಣ ಅವ್ರ 3 ಜನನು ಕೊಲೆ ಮಾಡ್ಬೇಕು ಅನ್ಕೊಂಡಿರಲ್ಲ. ಅವ್ರ ಹತ್ರ ಇರೋ ಬರೋ ದುಡ್ಡನ್ನೆಲ್ಲ ಕದಿಬೇಕು ಅಂತ ಅನ್ಕೊಂಡಿರ್ತಾನೆ. ಅವರು MLA ಹತ್ರ ಕದ್ದಿರೋ 100 ಕೋಟಿನ ಯಾವುದೋ ಲಾಕರ್ ಅಲ್ಲಿ ಇಟ್ಟಿದ್ದಾರೆ ಅಂತ ಸರವಣಗೆ ಗೊತ್ತಾಗಿರುತ್ತೆ. 100 ಕೋಟಿ ಇಡಬೇಕು ಅಂದ್ರೆ ಅದು ತುಂಬಾ ದೊಡ್ಡ ಲಾಕರೇ ಬೇಕು. ಅಷ್ಟು ದೊಡ್ಡ ಲಾಕರ್ ಮಾಡೋದು ಇಂಡಿಯಾದಲ್ಲಿ 2 ಕಂಪನಿಗಳು. ಆ ಕಂಪನಿ ವಿಚಾರಿಸಿದಾಗ 3 ವರ್ಷದ ಹಿಂದೆ ಆ ಊರಿಗೆ ಒಂದು ಲಾಕರ್ ಮಾಡಿಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಆ ಲಾಕರ್ ಓಪನ್ ಮಾಡೋಕೆ ಇರೋ ಕೀಗೆ 3 ಭಾಗ ಇರುತ್ತೆ. ಅದು 3 ಜನರ ಬಳಿಯೂ ಒಂದೊಂದು ಭಾಗ ಇರುತ್ತೆ. ಅದಕ್ಕೆ ಸರವಣ ಇಬ್ರಿಗೆ ಹೊಡೆದು ಕೀ ಎತ್ಕೊಂಡ್ ಬಂದಿರ್ತಾನೆ. ಅವರಿಗೆ ಹೊಡೆದ್ರೆ ಮುಡಿಯರಸನ್ ಬರ್ತಾನೆ ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಅವನ್ ಬಂದಿರಲ್ಲ. ಹೇಗೋ ಮುತ್ತು ಮ್ಯಾಟರ್ ಇಂದ ಮುಡಿಯರಸನ್ ಇಂಡಿಯಾಗೆ ಬರೋ ಹಾಗೆ ಆಗುತ್ತೆ.
ಇವಾಗ ಅವನ ಹತ್ರ ಇಂದ ಕೀ ಎತ್ಕೊಂಡು ಲಾಕರ್ ಹುಡ್ಕಿ ದುಡ್ಡು ಹೊಡೆಯೋದು ಸರವಣನ ಪ್ಲಾನ್ ಆಗಿರುತ್ತೆ. ಅದಕ್ಕೆ ಸರವಣ ಅವನ ಜೊತೆಗೆ ಇವಾಗ ಸೂಜಿ, ಸಿಂಗಾರಂ, ಬಾರ್ ಓನರ್ ಮತ್ತೆ ಮ್ಯಾಥ್ಸ್ ಟೀಚರ್ ನ ಸೇರಿಸ್ಕೊತಾನೆ. 100 ಕೋಟಿನ 5 ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾನೆ. ಸರವಣನ ಹೆಂಡತಿ ಬಗ್ಗೆ ಕೇಳಿ ಎಲ್ಲರಿಗೂ ಬೇಜಾರಾಗಿರುತ್ತೆ. ಅದಕ್ಕೆ ಎಲ್ರು ಸರವಣನ ಜೊತೆ ಸೇರ್ಕೋತಾರೆ. ಈ ಕಡೆ ಮುಡಿಯರಸನ್ಗೆ ಯಾರೋ ಅವನ ಇಬ್ಬರು ತಮ್ಮಂದಿರಿಗೆ ಹೊಡೆದು ಕೀ ಎತ್ಕೊಂಡು ಹೋಗಿದ್ದಾನೆ ಅಂತ ಗೊತ್ತಾಗುತ್ತೆ. ಕೊಟ್ಟೆಗೆ ಹೊಡೆಯುವಾಗ ಸರವಣ ವೇಷ ಹಾಕಿದ್ದ ಅಂತ ತಿಳ್ಕೊಂಡ ಮುಡಿ ಊರಲ್ಲಿ ಅವನು ಯಾವ ಅಂಗಡಿಯಿಂದ ಬಟ್ಟೆ ತಗೊಂಡಿದ್ದಾನೆ ಹುಡುಕಿ ಸರವಣನ ಹುಡ್ಕೋಕೆ ಹೇಳ್ತಾನೆ. ಜೊತೆಗೆ ಲಾಕರ್ ಓಪನ್ ಮಾಡ್ಸೋಕೆ, ಕೀ ಮಾಡ್ಸೋಕೆ ಮುಂಬೈಯಿಂದ ಚಾರ್ಲ್ಸ್ ಅನ್ನೋ ವ್ಯಕ್ತಿನ ಕರ್ಸೋಕೆ ಹೇಳ್ತಾನೆ. ಇವಾಗ ಸರವಣಗೆ ಆ ಲಾಕರ್ ಎಲ್ಲಿದೆ ಅಂತ ಗೊತ್ತಾಗಲ್ಲ. ಅದಕ್ಕೆ ಮಲೈ ಗ್ಯಾಂಗ್ ಇಂದ ಅಮಲ್ ದಾಸ್ ನ ಇವ್ರ ಕಡೆ ಕರ್ಕೊಂಡು ಲಾಕರ್ ಬಗ್ಗೆ ತಿಳ್ಕೋಬೇಕು ಅಂತ ಪ್ಲಾನ್ ಮಾಡ್ತಾರೆ. ಪ್ಲಾನ್ ಮಾಡಿದ ಪ್ರಕಾರ ಅಮಲ್ ದಾಸ್ಗೆ ಎಣ್ಣೆ ಕುಡಿಸಿ ಮಲೈ ಬಗ್ಗೆ ಕೆಟ್ಟದಾಗಿ ಮಾತಾಡೋ ತರ ಮಾಡಿ ಅದನ್ನ ವಿಡಿಯೋ ಮಾಡ್ಕೊಂಡು ಅಮಲ್ನ ಬ್ಲಾಕ್ ಮೇಲ್ ಮಾಡ್ತಾರೆ. ಆದ್ರೆ ಅಮಲ್ ನನ್ಗೇನು ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾನೆ. ಅವಾಗ ಸರವಣ 10 ಕೋಟಿ ಕೊಡ್ತೀನಿ ಅಂತಾನೆ. ಅದಕ್ಕೆ ಅಮಲ್ ಒಪ್ಕೊಂಡು ಲಾಕರ್ ಎಲ್ಲಿದೆ ಅಂತ ಗೊತ್ತಿಲ್ಲ, ಆದ್ರೆ ಕೀ ಮಾಡೋಕೆ ಮುಂಬೈಯಿಂದ ಚಾರ್ಲ್ಸ್ ಅನ್ನೋ ವ್ಯಕ್ತಿ ಬರ್ತಿದ್ದಾನೆ, ನಾನೇ ಏರ್ಪೋರ್ಟ್ ಇಂದ ಕರ್ಕೊಂಡ್ ಬರೋದು ಅಂತ ಹೇಳ್ತಾನೆ. ಅದಕ್ಕೆ ಸರವಣ ಚಾರ್ಲ್ಸ್ ನ ಮೊದ್ಲು ಇಲ್ಲಿಗೆ ಕರ್ಕೊಂಡ್ ಬಾ ಅಂತ ಹೇಳ್ತಾನೆ. ಅಮಲ್ ದಾಸ್ ಸರಿ ಅಂತ ಹೇಳಿ ಚಾರ್ಲ್ಸ್ ನ ಸರವಣ ಬಳಿ ಕರ್ಕೊಂಡ್ ಬರ್ತಾನೆ. ಸರವಣ ಚಾರ್ಲ್ಸ್ ನ ಕಟ್ಟಾಕಿ ಸಿಂಗಾರಂನ ಚಾರ್ಲ್ಸ್ ರೀತಿ ರೆಡಿ ಮಾಡಿ ಮುಡಿಯರಸನ್ ಮನೆಗೆ ಕಳಿಸ್ತಾನೆ. ಅಲ್ಲಿಗೆ ಮುಡಿಯರಸನ್ ಮ್ಯಾಥ್ಸ್ ಟೀಚರ್ನು ಕರೆಸ್ತಾನೆ. ಇವಾಗ ಮುಡಿಯರಸನ್ಗೆ ಮ್ಯಾಥ್ಸ್ ಟೀಚರೇ ಪೊಲೀಸ್ ಅಂತ ಗೊತ್ತಾಗ್ಬಿಟ್ಟಿರುತ್ತೆ. ಅದಕ್ಕೆ ಮ್ಯಾಥ್ಸ್ ಟೀಚರ್, ಸರ್ ನಾನು ಇಲ್ಲಿಗೆ ಇನ್ವೆಸ್ಟಿಗೇಷನ್ಗೆ ಅಂತಾನೆ ಬಂದೆ, ಆದ್ರೆ ನನ್ಗೆ ಟೀಚರ್ ಕೆಲಸ ತುಂಬಾ ಇಷ್ಟ ಆಯ್ತು. ಅದಕ್ಕೆ ಕಮಿಷನರ್ ರಿಪೋರ್ಟ್ ಕೇಳಿದಾಗೆಲ್ಲ ನಾನು ಸ್ಕೂಲ್ ಮಕ್ಕಳು ರಿಪೋರ್ಟ್ ಕಳಿಸ್ತಿದ್ದೆ, ಅದಕ್ಕೆ ನನ್ನ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಮುಡಿಯರಸನ್ಗೆ ಮ್ಯಾಥ್ಸ್ ಟೀಚರ್ ಒಬ್ಬ ಡುಬಾಕ್ ಅಂತ ಗೊತ್ತಾಗಿ ಬಿಟ್ಟು ಕಳಿಸ್ತಾನೆ. ಸಿಂಗಾರಂನ ಚಾರ್ಲ್ಸ್ ಅಂತ ನಂಬಿ ಅವನ್ನ ಅವರ ಲಾಕರ್ ಬಳಿಗೆ ಕರ್ಕೊಂಡು ಹೋಗ್ತಾರೆ. ಲಾಕರ್ ಥಿಯೇಟರ್ ಅಲ್ಲಿರುತ್ತೆ. ಆ ಲಾಕರ್ ನ ಕಾಯೋಕೆ ಸೂರಿ ಅನ್ನೋನು ಇರ್ತಾನೆ. ಸೂರಿ ಇರೋ ಕ್ಯಾಬಿನ್ಗೆ ಈಚೆಯಿಂದ ಹೋಗ್ಬೇಕು ಅಂದ್ರೆ ಅವರು 3 ಜನರಲ್ಲಿ ಒಬ್ಬರ ಹ್ಯಾಂಡ್ ಪ್ರಿಂಟ್ ಮತ್ತೆ ಫೇಸ್ ಬೇಕು. ಕಡೆಗೆ ಸಿಂಗಾರ ಕೀ ಮಾಡೋಕೆ 2 ಡೇಸ್ ಟೈಮ್ ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಅವರು ಸರಿ ಅಂತ ಹೇಳ್ತಾರೆ. ಈ ಕಡೆ ಮುಡಿಯರಸನ್ ಅವ್ರ ಮೇಲೆಲ್ಲ ಅಟ್ಯಾಕ್ ಮಾಡಿದ್ದು ಯಾರು ಅಂತ ಯೋಚನೆ ಮಾಡೋವಾಗ ಮುತ್ತು ಕಾಲ್ ಕಟ್ ಮಾಡೋ ಮುಂಚೆ ಅವರು ನನ್ನ ಅಂತ ಹೇಳಿದ್ದು ನೆನಪಾಗುತ್ತೆ. ಆದ್ರಿಂದ ಅವರು ಮುತ್ತುಗೆ ಗೊತ್ತಿರೋರೆ ಅಂತ ಮುಡಿಯರಸನ್ಗೆ ಗೊತ್ತಾಗಿ ಸ್ಕೂಲಲ್ಲಿ ಗಲಾಟೆ ಆದ ದಿನವೇ ಅಟ್ಯಾಕ್ ಆಗಿರೋದು ಅಂತ ಗೊತ್ತಾಗಿ ಇವ್ರು ಹುಡುಕ್ತಿರೋ ವ್ಯಕ್ತಿ ಸ್ಕೂಲ್ಗೆ ಸಂಬಂಧಪಟ್ಟವನೇ ಇರಬೇಕು ಅಂತ ಅನ್ಕೋತಾರೆ. ಈ ಕಡೆ ಸರವಣ ಮತ್ತೆ ಸಿಂಗಾರ ರಾತ್ರಿ ಹೊತ್ತು ಮುಡಿಯರಸನಿಂದ ಕೀ ತರೋಕೆ ಹೋಗ್ತಾರೆ. ಕಡೆಗೂ ಮುಡಿಯರಸನ್ ರೂಮ್ಗೆ ಹೋಗಿ ಮುಡಿಯರಸನ್ ಹತ್ರ ಇದ್ದ ಕೀ ತಗೊಂಡು ಅಲ್ಲಿ ಬೇರೆ ಕೀ ಇಟ್ಟು ವಾಪಸ್ ಬರ್ತಾರೆ. ಈ ಕಡೆ ಮುಡಿಯರಸನ್ಗೆ ಸರವಣಗೆ ವೇಷ ಕೊಟ್ಟಿದ್ದ ಅಂಗಡಿಯವನು ಸಿಗ್ತಾನೆ. ಅವನಿಂದ ಸರವಣಂ ಬಂದಿದ್ದ ಆಟೋದವನು ಸಿಗ್ತಾನೆ. ಅವ್ರನ್ನ ಕರ್ಕೊಂಡು ಹೋಗಿ ಸ್ಕೂಲಲ್ಲಿ ಇರೋ ಟೀಚರ್ಸ್ ಎಲ್ಲಾರ ಡೇಟಾ ತೆಗೆಸ್ತಾರೆ. ಆದ್ರೆ ಅದರಲ್ಲಿ ಸರವಣಂ ಡೇಟಾ ಇರೋದೇ ಇಲ್ಲ. ಹಾಗಾಗಿ ಅವರಿಗೆ ಸರವಣನ ಬಗ್ಗೆ ಗೊತ್ತಾಗೋದಿಲ್ಲ. ಈ ಕಡೆ ಸರವಣಂ ಥಿಯೇಟರ್ಗೆ ನುಗ್ಗಿ ದುಡ್ಡು ಹೊಡೆಯೋಕೆ ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾನೆ. ಅದ್ರ ಪ್ರಕಾರ ಎಲ್ರು ರೆಡಿ ಆಗ್ತಾರೆ. ಫೈನಲ್ ಮಿಷನ್ ಶುರು ಮಾಡ್ತಾರೆ. ನಿಮ್ಗೆ ಗೊತ್ತಿರ್ಬೋದು, 2012ರಲ್ಲಿ ರಿಲೀಸ್ ಆಗ್ಬೇಕಿದ್ದ ತಮಿಳಿನ ಮದಗಜರಾಜ ಅನ್ನೋ ಮೂವಿ ಈ ವರ್ಷ ರಿಲೀಸ್ ಆಗಿತ್ತು. ಅದೇ ಮೂವಿ ಇವಾಗ ಥಿಯೇಟರ್ ಅಲ್ಲಿ ರಿಲೀಸ್ ಆಗಿರುತ್ತೆ. ಮೊದಲ ದಿನ ಆಗಿದ್ರಿಂದ ತುಂಬಾ ಜನ ಬಂದಿರ್ತಾರೆ. ಈಚೆ ಹೀರೋ ವಿಶಾಲ್ದು ದೊಡ್ಡ ಬಲೂನ್ ಸ್ಟ್ಯಾಚು ಕೂಡ ನಿಲ್ಸಿರ್ತಾರೆ. ಥಿಯೇಟರ್ಗೆ ಸೂಜಿ ಬರ್ತಾಳೆ, ಬಾರ್ ಓನರ್ ಮ್ಯಾಥ್ಸ್ ಟೀಚರು ಬರ್ತಾರೆ. ಸಿಂಗಾರಂ ಮಾತ್ರ ಅಜ್ಜಿ ತರ ವೇಷ ಹಾಕೊಂಡು ಬಂದಿರ್ತಾನೆ. ಮೂವಿ ಶುರು ಆಗುತ್ತೆ. ಮ್ಯಾಥ್ಸ್ ಟೀಚರ್ ಹೋಗಿ ಪಾಪ್ಕಾರ್ನ್ ಟಬ್ ಒಳಗಡೆ ಗನ್ ಪೌಡರ್ ಹಾಕಿ ಪಾಪ್ಕಾರ್ನ್ ಮಷಿನ್ ಬ್ಲಾಸ್ಟ್ ಆಗೋ ತರ ಮಾಡ್ಬಿಡ್ತಾನೆ. ಆದ್ರಿಂದ ಪಾಪ್ಕಾರ್ನ್ ರಿಪೇರಿ ಮಾಡೋಕೆ ಮ್ಯಾನೇಜರ್ ಒಬ್ರನ್ನ ಕರೆಸ್ತಾನೆ. ರಿಪೇರಿ ಮಾಡೋನ ವೇಷದಲ್ಲಿ ಸರವಣ ಒಂದು ದೊಡ್ಡ ಮಷಿನ್ ತಗೊಂಡು ಬರ್ತಾನೆ. ಆ ಮಷಿನ್ ನ ಏನ್ ಯೂಸ್ ಮಾಡ್ತಾರೆ ಅಂತ ಮುಂದೆ ಗೊತ್ತಾಗುತ್ತೆ. ಈ ಕಡೆ ಸಿಂಗಾರ ಲೇಡೀಸ್ ಟಾಯ್ಲೆಟ್ ಅಂತ CCTV ರೂಮ್ ಒಳಗೆ ಹೋಗ್ಬಿಡ್ತಾನೆ. ಅವಾಗ CCTV ರೂಮ್ ಅವನು ಈಚೆ ಬಂದಾಗ ಸೂಜಿ CCTV ರೂಮ್ ಒಳಗೆ ಹೋಗಿ 1 ವಾರದ ಹಿಂದೆ ಏನ್ ನಡೆದಿತ್ತೋ ಅದು ಮಾತ್ರ ಬರೋ ರೀತಿ ಮಾಡ್ಬಿಡ್ತಾಳೆ. ಆಮೇಲೆ ಸೂಜಿ ಅಲ್ಲಿ ಸಿಗ್ನಲ್ ಜಾಮರ್ ಇಡ್ತಾಳೆ. ಅವರು ಕನೆಕ್ಟ್ ಆಗಿರೋ ವೈಫೈ ಬಿಟ್ಟು ಬೇರೆ ಎಲ್ಲಾ ಸಿಗ್ನಲ್ ಕಟ್ ಆಗ್ಬಿಡುತ್ತೆ. ಈ ಕಡೆ ಸಿಂಗಾರ ಮತ್ತೆ ಮ್ಯಾಥ್ಸ್ ಟೀಚರ್ ಪಾಪ್ಕಾರ್ನ್ ಅವನ್ನ ಕೆಣಕಿ ಜಗಳ ಆಡೋ ಟೈಮಲ್ಲಿ ಸರವಣ ಸೂರಿ ಇದ್ದ ಕ್ಯಾಬಿನ್ಗೆ ಹೊಗೆ ಹಾಕ್ತಾ ಇರ್ತಾನೆ. ಆದ್ರಿಂದ ಸೂರಿ ಈಚೆ ಬರಲಿ ಅಂತ. ಅಷ್ಟ್ರಲ್ಲಿ ಅಲ್ಲಿಗೆ ಮಲೈ ರಸನ್ ಬಂದ್ಬಿಡ್ತಾನೆ. ಮಲೈ ರಸನ್ ಕಣ್ಣಿಗೆ ಸರವಣ ಕಾಣೋ ಅಷ್ಟ್ರಲ್ಲಿ ಸೂರಿ ಈಚೆ ಬರ್ತಾನೆ. ಸೂರಿಗೆ ಹೊಡೆದು ಸರವಣ, ಸೂಜಿ ಮತ್ತೆ ಬಾರ್ ಓನರ್ 3 ಜನ ಕ್ಯಾಬಿನ್ ಒಳಗೆ ಹೋಗ್ತಾರೆ. ಮಲೈ ಕ್ಯಾಬಿನ್ ಒಳಗೆ ಬಂದಾಗ ಸೂರಿಗೆ ಎದುರಿಸಿ ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಿಸಿ ಎಲ್ರು ಲಾಕರ್ ಒಳಗೆ ಹೋಗ್ತಾರೆ. ಅವ್ರ ಹತ್ರ ಇದ್ದ ಕೀ ಯೂಸ್ ಮಾಡ್ಕೊಂಡು ಲಾಕರ್ ಓಪನ್ ಮಾಡ್ತಾರೆ. ಅಲ್ಲಿ 100 ಕೋಟಿಗಿಂತ ಜಾಸ್ತಿ ದುಡ್ಡಿರುತ್ತೆ.
ಎಲ್ಲಾನು 3 ಜನ ಸೇರಿ ಬ್ಯಾಗ್ಗಳಿಗೆ ತುಂಬಿ ಸರವಣ ತಂದಿದ್ದ ಮಷಿನ್ ಯೂಸ್ ಮಾಡಿಕೊಂಡು ಮೇಲೆ ಗೋಡೆ ಒಡೆದು ಟ್ರಾಲಿ ರೀತಿ ಮಾಡಿಕೊಂಡು ಎಲ್ಲಾ ಬ್ಯಾಗ್ನು ಥಿಯೇಟರ್ ಮೇಲೆ ಸಾಗಿಸ್ತಾರೆ. ಲಾಕರ್ ಓಪನ್ ಆದಾಗ ಮುಡಿಯರಸನ್ಗೆ ಅಲಾರಾಮ್ ಬರುತ್ತೆ. ಆದ್ರಿಂದ ಮುಡಿಯರಸನ್ ಜಾತ್ರೆಗೆ ಹೋಗಿ ಕೊಟ್ಟಯ್ಯರಸನ್ನ ಕರ್ಕೊಂಡು ಥಿಯೇಟರ್ಗೆ ಬಂದು ಲಾಕರ್ ರೂಮ್ಗೆ ಹೋಗುವಷ್ಟರಲ್ಲಿ ಅಲ್ಲಿ ಎಲ್ಲಾ ಖಾಲಿಯಾಗಿರುತ್ತೆ. ದುಡ್ಡು ಇನ್ನು ಥಿಯೇಟರ್ ಮೇಲೆ ಇರುತ್ತೆ ಅಂತ ಈಚೆ ಬರುವಾಗ ಥಿಯೇಟರ್ ಒಳಗೆ ಹಾವು ಬಿಟ್ಟು ಎಲ್ಲ ಈಚೆ ಓಡೋಗೋ ಹಾಗೆ ಮಾಡ್ತಾರೆ. ಹೇಗೋ ಆ 3 ಜನ ಈಚೆ ಬಂದ್ರೆ ಅಲ್ಲಿಗೆ MLA ಬಂದ್ಬಿಟ್ಟಿರ್ತಾನೆ. ಸರವಣನೇ MLAಗೆ ಹಾಕೊಟ್ಟಿರ್ತಾನೆ. ಥಿಯೇಟರ್ ಇಂದ ಎಲ್ಲ ಮನೆಗೆ ಹೋಗ್ತಾರೆ. ಆದ್ರೆ ಸರವಣ ಮಾತ್ರ ದುಡ್ಡು ತಗೊಂಡು ಬರಲ್ಲ. ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿರುತ್ತೆ. ಸರವಣ ಎಲ್ರಿಗೂ ಮೋಸ ಮಾಡಿ ದುಡ್ಡು ಎತ್ಕೊಂಡು ಹೋಗಿದ್ದಾನೆ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಅಷ್ಟು ದುಡ್ಡನ್ನ ಹೇಗ್ ತಗೊಂಡು ಹೋದ ಅಂತ ನೋಡೋಕೆ ಥಿಯೇಟರ್ ಹತ್ರ ಹೋದಾಗ ಅಲ್ಲಿದ್ದ ವಿಶಾಲ್ನ ಸ್ಟ್ಯಾಚು ಇರಲ್ಲ. ಅವಾಗ ಎಲ್ರಿಗೂ ಗೊತ್ತಾಗುತ್ತೆ ಆ ದೊಡ್ಡ ಬಲೂನ್ ಸ್ಟ್ಯಾಚುಗೆ ಹಣ ತುಂಬಿಕೊಂಡು ಲಾರಿಗೆ ಹಾಕೊಂಡು ಸರವಣ ಎಸ್ಕೇಪ್ ಆಗಿದ್ದಾನೆ ಅಂತ. ಅಷ್ಟರಲ್ಲಿ ಪೊಲೀಸ್ ಆಗಿದ್ದ ಮ್ಯಾಥ್ಸ್ ಟೀಚರ್ ಇಂದ ಒಂದು ವಿಷಯ ಗೊತ್ತಾಗುತ್ತೆ. ಅದೇನೆಂದ್ರೆ ಸರವಣ ಅನ್ಕೊಂಡು ಇವರ ಜೊತೆ ಇದ್ದವನು ನಿಜವಾದ ಸರವಣ ಅಲ್ಲ. ನಿಜವಾದ ಸರವಣನಿಂದ ಅವನ ಕತೆ ತಿಳ್ಕೊಂಡು ದುಡ್ಡು ಹೊಡಿಯೋಕೆ ಬಂದಿದ್ದ ಫ್ರಾಡ್ ಅಂತ. ಇವಾಗ ಎಲ್ರು ಬೇರೆ ದಾರಿ ಇಲ್ದೆ ದಿನ ಮೋಸ ಮಾಡಿದ್ದ ಸರವಣನಿಗೆ ಶಾಪ ಹಾಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಒಂದಿನ ಸೂಜಿಗೆ ಒಂದು ಫ್ರಿಡ್ಜ್ ಗಿಫ್ಟ್ ಬರುತ್ತೆ. ನೋಡಿದ್ರೆ ಅದ್ರ ತುಂಬಾ ದುಡ್ಡಿರುತ್ತೆ. ಅದೇ ರೀತಿ ಸಿಂಗರಂಗೆ, ಮ್ಯಾಥ್ಸ್ ಟೀಚರ್ಗೆ, ಬಾರ್ ಓನರ್ಗೆ ಮತ್ತೆ ಅಮಲ್ ದಾಸ್ಗೆ ಎಲ್ರಿಗೂ ಫ್ರಿಡ್ಜ್ ಜೊತೆ ದುಡ್ಡು ಕಳಿಸ್ತಾನೆ ಸರವಣ. ಜೊತೆಗೆ MLAಗೆ 3 ಜನರು ಸಿಕ್ಕಿದ್ರಿಂದ ನಿಜವಾದ ಸರವಣ ಜೈಲಿಂದ ರಿಲೀಸ್ ಆಗ್ತಾನೆ. ಅವನಿಗೂ ಒಂದು ಫ್ರಿಡ್ಜ್ ತುಂಬಾ ಹಣ ಸಿಗುತ್ತೆ. ಕಡೆಗೆ ಎಲ್ರೂ ಹ್ಯಾಪಿ ಆಗ್ತಾರೆ. ಸೂಜಿಗೆ ಹಣದ ಜೊತೆ ಒಂದು ಫೋಟೋ ಸಿಗುತ್ತೆ. ಸೂಜಿಗೆ ಇಂಡೋನೇಷ್ಯಾಗೆ ಹೋಗಿ ಅಲ್ಲಿ ಮನೆ ಮಾಡ್ಕೊಂಡಿರ್ಬೇಕು ಅನ್ನೋದು ಅವಳ ಆಸೆ ಅಂತ ಸೂಜಿ ತಾತನಿಂದ ತಿಳ್ಕೊಂಡಿದ್ದ ಸರವಣ ಇವಾಗ ಇಂಡೋನೇಷ್ಯಾಗೆ ಹೋಗಿ ಅಲ್ಲಿ ಫೋಟೋ ತಗೊಂಡು ಅದನ್ನ ಸೂಜಿಗೆ ಕಳಿಸಿರ್ತಾನೆ. ಅಂದ್ರೆ ಇಂಡೈರೆಕ್ಟ್ ಆಗಿ ಮದುವೆ ಪ್ರಪೋಸಲ್ ಕೊಡ್ತಾನೆ. ಕಡೆಗೆ ಸರವಣಗೆ ಗೋವಾ ಕೆಸಿನೋ ಅಲ್ಲಿ 200 ಕೋಟಿ ಇದೆ, ಅದನ್ನ ಕೊಳ್ಳೆ ಹೊಡಿಬೇಕು ಅಂತ ಯಾರೋ ಕಾಲ್ ಮಾಡಿ ಹೇಳ್ತಾರೆ. ಅವಾಗ ಸರವಣ ಗ್ಯಾಂಗರ್ಸ್ ಎಲ್ರು ವೆಕೇಶನ್ ಅಲ್ಲಿ ಇದ್ದಾರೆ, ಸ್ವಲ್ಪ ದಿನ ಆದ್ಮೇಲೆ ನೋಡೋಣ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಈ ಕಡೆ MLA ಅವನ ಕೈಗೆ ಸಿಕ್ಕಿದ್ದ 3 ಜನರಿಗೂ ಡೈಲಿ ಹೋಗಿ ಚಿತ್ರಹಿಂಸೆ ಕೊಟ್ಟು ದುಡ್ಡೆಲ್ಲಿ ಅಂತ ಕೇಳ್ತಾ ಇರ್ತಾನೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಕೊನೆ ಸೀನ್ ನೋಡಿದ್ಮೇಲೆ ಗ್ಯಾಂಗರ್ಸ್ 2 ಕೂಡ ಬರ್ಬೋದು ಅಂತ ಅನ್ನಿಸ್ತಿದೆ. ನನ್ಗಂತೂ ಮೂವಿ ಇಷ್ಟ ಆಯ್ತು. ಅಷ್ಟೇನು ಸಖತ್ತಾಗಿಲ್ಲ ಅಂದ್ರೂ ಆರಾಮಾಗಿ ಬೋರ್ ಆಗದ ಹಾಗೆ ಒಂದ್ಸಲ ನೋಡ್ಬೋದು. ಇದು ಮೂವಿ ನೋಡಿ ನನ್ಗನ್ಸಿದ್ದು. ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.